ಇನ್ನು ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ಕೋರಿ ಸಿಬಿಐ ಪತ್ರ ಬರೆದಿದೆ. ಕಾನೂನಾತ್ಮಕ ಅಭಿಪ್ರಾಯ ಸಂಗ್ರಹಿಸ್ತಾ ಇದೆ ಲೋಕಭವನ. ಸಚಿವ ಸಂಪುಟದ ಅಭಿಪ್ರಾಯವನ್ನು ಕೇಳಿದ್ದಾರೆ ರಾಜ್ಯಪಾಲರು. ಪ್ರಾಸಿಕ್ಯೂಷನ್ ಅಗತ್ಯತೆ ಬಗ್ಗೆ ಸಂಪುಟದ ಅಭಿಪ್ರಾಯವನ್ನು ಕೇಳಿದ್ದಾರೆ. ಬರೀ ನಾಗೇಂದ್ರದ್ದು ಮಾತ್ರ ಅಲ್ಲ, ರೇಣುಕಾಚಾರ್ಯ, ಜನಾರ್ದನ ರೆಡ್ಡಿ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನು ಕೇಳಲಾಗಿದೆ. ಲೋಕಾಯುಕ್ತದಲ್ಲಿರುವಂಥ ಕೇಸ್ಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಸೊ ಇದು ಆ ರೀತಿ ಏನಾದರೂ ಆಯಿತು ಅಂತಂದರೆ, ಮತ್ತು ಈಗಲೇ ಈ ಒಂದು ಸರ್ಜರಿ ಮಾತುಗಳು ಕೇಳಿ ಬರ್ತಾ ಇವೆ. ಅಂಥದ್ರಲ್ಲಿ ಈ ವಿಪರೀತ ಕಿರಿಕಿರಿಗಳಾಗ್ಬಿಟ್ರೆ, ಸದನವನ್ನೇ ನಡೆಯೋಕ್ಕೆ ಬಿಡಲಿಲ್ಲ ಅಂತಂದರೆ, ಕಲಾಪವನ್ನೇ ನಡೆಯೋಕ್ಕೆ ಬಿಡಲಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಆಗ್ತಾಯಿವೆ, ವಿಧೇಯಕಗಳು ಯಾವ್ಯಾವ ತರಬೇಕು ಅಂತ ತರ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಬರೀ ರಾಜ್ಯದ ಜನರು ಇದನ್ನೇ ನೋಡಬೇಕಾ? ಪ್ರತಿಭಟನೆ 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 ಪ್ರತಿಭಟನೆ. ನಮ್ಮ ನಾಯಕರುಗಳನ್ನು ನಾವು ಗೆಲ್ಸಿ ಕಳಿಸಿರೋದು ಯಾಕಪ್ಪ ಅಂತಂದರೆ, ಒಂದು ಕಡೆಗೆ ಪ್ರತಿಭಟನೆ ಮಾಡೋದು, ಇನ್ನೊಂದು ಕಡೆಗೆ ಆ ಪ್ರತಿಭಟನೆ ಟೀಕ್ಸೋದು. ಇವ್ರು ಪ್ರತಿಭಟನೆ ಮಾಡಿದ್ರು ಅಂತ ಅವ್ರು ಪ್ರತಿಭಟನೆ ಮಾಡಿದರು, ಅದಕ್ಕೆ ನಾವು ನಮ್ಮ ಜನಪ್ರತಿನಿಧಿಗಳನ್ನು ಗೆಲ್ಸಿ ಕಳಿಸಿದ್ದೀವಾ? ಇಷ್ಟರ ಮಟ್ಟಿಗೆ ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಬೇಕಾದಷ್ಟು ಬಾಕಿ ಇವೆ, ಹಾಸಿ ಹೊದ್ಕೊಳ್ಳೋ ಅಷ್ಟಿವೆ ಕಥೆಗಳು. ಸೊ ಅಂಥದ್ರಲ್ಲಿ ಈ ರೀತಿ ಬರೀ ಗಲಾಟೆ, ಬರೀ ಯಾವುದಾದ್ರೂ ಜನರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಿದೆಯಾ? ಬರೀ ಈ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಡೀ ಕಲಾಪ ಮುಗಿದೋಯ್ತು. ಇನ್ನು ಇದೆಲ್ಲದರ ನಡುವೆನೇ ನಾಗೇಂದ್ರ ಪರವಾಗಿ ಚಿತ್ರದುರ್ಗದಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡಲಾಗಿದೆ. ನೋಡಿ, ಈ ಥರದ್ದು ಬೇರೆ. ಸಚಿವ ನಾಗೇಂದ್ರ ಅಭಿಮಾನಿ ಬಳಗ, ಎಲ್ಲ ರಾಜಕಾರಣಿಗಳಿಗೂ ಅಭಿಮಾನಿ ಬಳಗಗಳಿವೆ. ವಿಜೇಂದ್ರ, ಅಶೋಕ್, ಜನಾರ್ದನ ರೆಡ್ಡಿ ವಿರುದ್ಧ ಘೋಷಣೆಗಳನ್ನು ಮೊಳಗಿಸಲಾಗ್ತು. ನಿಮ್ಮ ಜೊತೆ ನಾವಿದ್ದೀವಿ ಅಂತ. ಯಾಕಂದರೆ ದಲಿತ ವಿರೋಧಿ BJP ಪಕ್ಷದ ವಿರುದ್ಧ ಪ್ರತಿಭಟನೆ ಅಂತ ಹಾಕಿದ್ದೀವಿ ನಾವು. ಅಶೋಕ್ ಹೇಳ್ತಾರೆ, ಒಬ್ಬ ದಲಿತನ ಪರವಾಗಿ ನಿಂತ್ಕೊಂಡು ನೀವು 1 ಕೋಟಿ ದಲಿತರನ್ನು ಕಳ್ಕೊಳ್ತೀರಿ ನೀವು. ಇದು ಬೇಕಾ? ಇವರೊಬ್ಬರನ್ನೇ ಇರೋದು? ಬೇರೆ ಯಾರನ್ನಾದರೂ ಕರ್ಕೊಂಬಂದು ದಲಿತರನ್ನ ನೀವು ಮಂತ್ರಿ ಮಾಡಿ, ನಾವು ಬೇಡ ಅನ್ನಲ್ಲ. ಇವ್ರ ಪರವಾಗಿ ಯಾಕೆ ನಿಂತಿದ್ದೀರಿ ಅನ್ನುವಂಥದ್ದು BJPಯ ಪ್ರಶ್ನೆ. ಸೊ ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ, ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ CBI ಪತ್ರ ಬರೆದಿರುವಂಥದ್ದು, ಅದಕ್ಕೆ ಕಾನೂನಾತ್ಮಕ ಅಭಿಪ್ರಾಯವನ್ನು ಲೋಕಭವನ ಸಂಗ್ರಹಿಸ್ತಾ ಇರುವಂಥದ್ದು. ಬನ್ನಿ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಕಿರಣ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನು ನಡೀತಾ ಇದೆ ಕಿರಣ್? ಈಗ ಕಾನೂನಾತ್ಮಕ ಅಭಿಪ್ರಾಯವನ್ನು ಲೋಕಭವನ ಸಂಗ್ರಹಿಸ್ತಾ ಇದೆ. ಬರೀ ಇವರೊಬ್ಬರದ್ದು ಮಾತ್ರ ಅಲ್ಲ, ಜನಾರ್ದನ ರೆಡ್ಡಿ, ರೇಣುಕಾಚಾರ್ಯ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನು, ಜೊತೆಗೆ ಆ ಕೇಸ್ಗಳ ವಿವರಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಅನ್ನುವಂಥದ್ದು. ಏನು ನಡೀತಾ ಇದೆ? ರಂಗನಾಥ್, ಈಗಾಗಲೇ ರಾಜ್ಯಪಾಲರಿಗೆ ಸಿಬಿಐ ಪತ್ರವನ್ನ ಬರೆದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟದ ಅಭಿಪ್ರಾಯವನ್ನ ಕೇಳುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದಿನ ಕೆಲವು ಪ್ರಕರಣಗಳಲ್ಲಿ ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಧಾರಗಳಿಗೆ ಒಂದಷ್ಟು ಕಾನೂನಾತ್ಮಕ ಹಿನ್ನಡೆಗಳು ಉಂಟಾದಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರು ಈ ರೀತಿಯಾದಂತಹ ಕಾನೂನಾತ್ಮಕ ರೀತಿಯಲ್ಲಿ ಅಭಿಪ್ರಾಯವನ್ನ ಪಡೆಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಸಚಿವ ನಾಗೇಂದ್ರ ವಿಚಾರದಲ್ಲಿ ಸಿಬಿಐ ಪತ್ರ ಬರೆದಿರುವಂತಹ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ಹೆಜ್ಜೆ ಇಡಬೇಕನ್ನುವಂತ ಕಾರಣಕ್ಕಾಗಿ ಕಿರಣ್ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಕಿರಣ್, ಡಿಸ್ಟರ್ಬೆನ್ಸ್ ಇದೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ವಿವರಗಳಿಗೆ.